ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ರೆಸ್ಟ್ ಡೇ. ಇವತ್ತೇನೇನು ಮಾಡಬೇಕು ಅಂತ ಈಗ ಪ್ಲ್ಯಾನ್ ಮಾಡಬೇಕು. ಸಿಗೋಣ ಹೇಳ್ತೀನಿ. ಈಗ ಮೊದಲು ತಿಂಡಿ ತಿನ್ನಬೇಕು, ಆಮೇಲೆಲ್ಲ ಉಳ್ಕಿದ್ದು. ನಾನು ಕೆಳಗಿಳಿದು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟಿದ್ರು. ಜೂನಿಯರ್ ಒಬ್ಬ ಇದ್ದ, ಅವನ ಜೊತೆ ತಿಂಡಿ ತಿನ್ಕೊಂಡು ನನ್ನ ಫ್ರೆಂಡ್ ರೂಮಿಗೆ ಹೋದರೆ ಅಲ್ಲಿ ಎಲ್ಲರೂ ಆರಾಮಾಗಿ ಕೆಳಗೆ ಮಲ್ಕೊಂಡಿದ್ರು. ಆದರೆ ನಮ್ಮ ಶಯನ ಮಾತ್ರ ಎಲ್ಲರಿಗೂ ಬ್ರೆಡ್ಡಿಗೆ ತುಪ್ಪ ಹಚ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದ. ಆಮೇಲೆಲ್ಲ ಮಾತಾಡಿ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂತೂ ಇವಾಗ ಬಾಯ್ಸ್ ಎಲ್ಲ ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಾಯ್ಸ್ ಎಲ್ಲ ಆಗಲೇ ರೆಡಿ ಆಗಿಬಿಟ್ಟವ್ರೆ. ಸಿಗೋಣ. ಬರ್ತೀನಿ ಅಂತ ಹೇಳಿದವ್ರು ಯಾರೂ ಬಂದಿರಲಿಲ್ಲ. ನಾನು ಶಯನ ಮತ್ತು ಪಕ್ಷಿಯಣ್ಣ ಹೊರಟ್ವಿ, ಯಾಕಂದರೆ ನಮಗೆ ಅಲ್ಲಿಂದ ಥಿಂಗ್ಸ್ ಬೇಕಾಗಿತ್ತು. ಹೋಗ್ತಾ ನನಗೆ ಬಂದಿರೋ ಯೋಚನೆ ಒಂದೇ, ಆಲ್ಮೋಸ್ಟ್ ನನಗಿದ್ದಿದ್ದು ಪಬ್ಲಿಕ್ ಫಿಯರ್ ಎಲ್ಲ ಹೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ವರ್ಷದ ಹಿಂದೆ ಇನ್ಸ್ಟಾಗ್ರಾಮಲ್ಲಿ 2-3 ಸ್ಟೋರಿ ಒಂದು ವರ್ಷಕ್ಕೆ ಹಾಕ್ತಾ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ, ನನ್ನ ಲೈಫ್ನೇ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ 25,000 ಜನ ನನ್ನ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಬರೆಯೋ ಅಭ್ಯಾಸ ಇತ್ತು. ಅದು ಬರೀ ನನ್ನ ಡೈರಿಲೇ ಇರಬಾರ್ದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಬಟ್ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದು ಈ ಲೆವೆಲಿಗೆ ತರುತ್ತೆ ಅಂತ. ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ಮಾರ್ಕೆಟ್ಗೆ ಹೋಗೋ ಬಸ್ ಸಿಕ್ತು ನಮಗೆ ಮಾರ್ಕೆಟು ತುಂಬ ನಿಯರ್ ಇರೋದ್ರಿಂದ ಬೇಗ ಬಂದು ತಲುಪಿದ್ವಿ. ಹಾಗೆ ನಾವು ರೆಗ್ಯುಲರ್ ಯಾವಾಗಲೂ ಬರೋವಂಥ ಪ್ಲೇಸ್ ಇತ್ತು, ಆ ಕಡೆನೇ ಹೋಗೋಣ ಅಂತ ಹೊರಟ್ವಿ. ನನಗೆ ಪ್ರತಿ ಸಲ ಮಾರ್ಕೆಟಿಗೆ ಬಂದಾಗಲೆಲ್ಲ ಒಂದೇ ಅನಿಸೋದು, ನಾವು ಎಷ್ಟೊಂದು ಸಲ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತೋಗಿರ್ತೀವಿ. ಯಾಕೆ ಅಂತ ಗೊತ್ತಾ? ಜನ ಎಲ್ಲ ಒಂದು ಹೊತ್ತು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಆದರೆ ನಮಗೆ ಊಟ ಸಿಗ್ತಾ ಇದೆ, ಹಾಕೊಳೋಕ್ಕೆ ಬಟ್ಟೆ ಇದೆ, ಆದರೂ ಕೂಡ ನಮ್ಮದೇ ಕಷ್ಟ ಅಂಥೇಳಿ ನಾವು ಯಾವಾಗಲೂ ದೇವರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನನಗೆ ಆ ಥರ ಅನಿಸುತ್ತೆ. ಹಾಗೆ ನಾವು ಯಾವಾಗಲೂ ಬರ್ತಾಯಿದ್ದೀವಿ ರೋಡ್ ಕಡೆ ಬಂದ್ವಿ. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾಕೆ ಅಂದರೆ ಸಂಡೇ ಅಲ್ವಾ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ರಶ್ ಇತ್ತು. ಆದರೂ ಕೂಡ ಹಾಗೋ ಹೀಗೋ ಜಾಗ ಮಾಡಿಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಹೊರಟ್ವಿ. ಹಾಗೆ ನನಗೆ ಒಂಥರ ಖುಷಿ ಇತ್ತು. ಯಾಕೆ ಗೊತ್ತಾ, ನಾನು ಪಬ್ಲಿಕಲ್ಲಿ ಇಷ್ಟು ಚೆನ್ನಾಗಿ ಭಯ ಇಲ್ಲದೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀನಿ ಅಂತ. ಯಾಕೆ ಅಂದರೆ ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡೋದು ಒಂದೇ ರೂಲು, ನನಗೇನು ಕಷ್ಟ ಅನಿಸುತ್ತೆ ಅದನ್ನು ಮಾಡಬೇಕು. 1 ವರ್ಷದಿಂದ ಈಚೆಗೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಪಾಸಿಟಿವ್ ಮೈಂಡ್ಸೆಟ್ಟು, ಹ್ಯಾಪಿನೆಸ್ಸು, ಲೈಫ್ ಬಗ್ಗೆ ಒಂದು ನಾಲೆಡ್ಜು, ಇದನ್ನೆಲ್ಲ ಹೇಗೆ ಹುಡ್ಕೊಂಡೆ ಅಂತ ಕೇಳ್ತೀರಾ? ಇದನ್ನೆಲ್ಲ ಹುಡುಕಿದ್ದಲ್ಲ, ಅದು ನಮ್ಮ ಹತ್ರನೇ ಇರುತ್ತೆ, ಆದರೆ ನಾವು ಅದನ್ನ ಬಿಟ್ಟಿರ್ತೀವಿ ಅಷ್ಟೇ. ನಾನು ಮಾರ್ಕೆಟಿಗೆ ಬರದೆ ತುಂಬ ಟೈಮ್ ಆಗಿತ್ತು. ಹಾಗೋ ಹೀಗೋ ತಳ್ಕೊಂಡು ಹೇಗೋ ನಾವು ಬರಬೇಕಾಗಿರೋ ಪ್ಲೇಸಿಗೆ ಬಂದು ತಲುಪಿದ್ವಿ ಅಂತ ಆಯಿತು. ಬಟ್ ನಮಗೆ ಬೇಕಾಗಿರೋ ಸಾಕ್ಸು ಅಲ್ಲಿ ಸಿಕ್ಕಿಲ್ಲ. ಯಾಕಂದರೆ ನಮಗೆ ಬೇಕಾಗಿರೋದು ಲಾಂಗ್ ಸಾಕ್ಸು ಸ್ಪೋರ್ಟ್ಸಿಗೆ, ಬಟ್ ಅಲ್ಲಿ ಸಿಕ್ಕಿಲ್ಲ. ಅಷ್ಟೊತ್ತೊಳಗೆ ನಾನು ಹ್ಯಾಪಿಯಾಗಿದ್ದೆ. ಯಾಕೆ ಗೊತ್ತಾ, ನನಗೆ ಇಷ್ಟ ಆಗಿರೋ 2 ಡೈರಿ ನನಗೆ ಸಿಕ್ಕಿತ್ತು. ನನ್ನ ಲೈಫ್ನ ನಾನು ಜರ್ನಲ್ ಮಾಡೋದು ಜಾಸ್ತಿ, ಅದರಲ್ಲೂ ಇಲ್ಲಿ ಓಲ್ಡ್ ಟೈಪು ಡೈರಿ ಸಿಗುತ್ತೆ ಯಾವಾಗಲೂ ಇಲ್ಲಿ. ಅದು ಮುಗಿಸ್ಕೊಂಡು ನಮಗೆ ಬೇಕಾಗಿರೋ ಸ್ಕರ್ಟನ್ ಅಂಗಡಿಗೆ ನಾವು ಬಂದ್ವಿ. ಅಲ್ಲಿ ನನಗೆ ಬೇಕಾಗಿರೋದು ಒಂದು ಸ್ಕರ್ಟನ್ನು. ಯಾಕೆ ಗೊತ್ತಾ, ನನಗೆ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡಿಗೆ ಒಂದು ಸ್ಕರ್ಟನ್ ಬೇಕಾಗಿತ್ತು. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಹಾಗೆ ನಮ್ಮ ಪಕ್ಷಿಯಣ್ಣ ವ್ಲಾಗ್ ಮಾಡ್ತಾಯಿದ್ರು, ಅಂಕಲ್ನ ಮಾತಾಡಿಸ್ತಾಯಿದ್ರು. ಅವರು ಏನಪ್ಪ ಇದು ಅಂತ ಕೇಳ್ತಾಯಿದ್ರು. ನಾವು ತೊಗೊಂಡಿರೋದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ವಿ. ಅಲ್ಲಿ ನೋಡಬೇಕಾದ್ರೆ ಪಕ್ಕದಲ್ಲೇ ಟ್ರೈಪಾಡ್ ಅಂಗಡಿ ಇತ್ತು. ಆನ್ಲೈನ್ ಪ್ರೈಸ್ಗಿಂತ ತುಂಬಾ ಕಡಿಮೆ ಇತ್ತು. ಯಾಕಂದರೆ ಆನ್ಲೈನಲ್ಲಿ 500 ಇತ್ತು, ಬಟ್ ಇಲ್ಲಿ 300ಗೆ ಸಿಗ್ತಾಯಿತ್ತು. ಸೊ ನಾನೊಂದು ಟ್ರೈಪಾಡು ಮತ್ತು ಪಕ್ಷಿಯಣ್ಣ ಒಂದು ಟ್ರೈಪಾಡನ್ನ ತಗೊಂಡು, ಹಾಗೆ ಅಂಕಲು ನಾವು ವೀಡಿಯೋ ಮಾಡೋದನ್ನ ನೋಡಿ ಬ್ಲಾಗ್ ಮಾಡ್ತೀರಾ ಅಂತ ಕೇಳಿದ್ರು. ಹಾಗೆ ಅವ್ರ ಹತ್ರ ಒಂದು ಹಾಯ್ ಹೇಳಿಸಿ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿ ಪಕ್ಕದಲ್ಲೇ ತುಂಬ ಹಳೆ ವಸ್ತುಗಳನ್ನೆಲ್ಲ ಮಾರ್ತಾಯಿದ್ರು. ಅದೇನೋ ನನಗೆ ಹಳೆ ವಸ್ತುಗಳು ಅಂದರೆ ತುಂಬ ಇಷ್ಟ. ಡೈರಿ ಹಾಗೆ ಈ ಥರ ಎಲ್ಲ ವಸ್ತುಗಳನ್ನ ನೋಡೋದಂದರೆ ತುಂಬ ಇಷ್ಟ. ಸೊ ಅಲ್ಲಿಂದ ನೋಡಿಕೊಂಡು ಮತ್ತೆ ನಾವು ವಾಪಸ್ ಹೊರಟ್ವಿ. ಯಾಕಂದರೆ ನಾವು ಬಂದಿರೋ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಇನ್ನೇನು ತೊಗೋಬೇಕು ಅಂತ ನೆನಪು ಮಾಡ್ಕೊತಾ ಇದ್ವಿ, ಬಟ್ ನಾವು ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ವಿ. ಆಗಲೇ ನಾವು ಬರಬೇಕಾದ್ರೆ ಇದ್ದಿದ್ದ ಜನ ಫುಲ್ ಡಬಲ್ ಆಗಿ ಹೋಗಿತ್ತು. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿ ಹೋಗ್ಬಿಟ್ಟಿತ್ತು. ಆದರೂ ನಮ್ಮ ಹೈಟ್ ಜಾಸ್ತಿ ಇರೋದಕ್ಕೆ ಇದೊಂದೇ ಯೂಸ್ ನೋಡಿ, ವ್ಲಾಗ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಬೇರೆಯವರಿಗಾದರೆ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆಗಲೇ ಅಲ್ಲೇನೋ ಜಗಳ ಕೂಡ ನಡೀತಾ ಇತ್ತು. ಹಾಗೆ ಏನೇನೋ ಮಾಡಿಕೊಂಡು ನಾವು ಯಾವುದೋ ಬೇರೆ ದಾರಿನ ಹುಡ್ಕೊಂಡು ಈಸಿ ಆಗಲಿ ಅಂತ ಅಲ್ಲಿಂದ ಅಲ್ಲಿಗೆ ಹೊರಟ್ವಿ. ಮತ್ತೆ ಬಂದು ಜನ ಇರೋ ಪ್ಲೇಸಿಗೆ ಬಂದು ತಲುಪಿದ್ವಿ. ಜಾಸ್ತಿ ಜನ ಇದ್ದಾರೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಪಕ್ಷಿಯಣ್ಣ ನಮ್ಮನ್ನು ಬಿಟ್ಟು ದೂರ ಹೊರಟೋಗ್ಬಿಟ್ಟಿದ್ರು. ಯಾಕೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಹೋಗಿ ಕೇಳಿದ್ರೆ, ಇಲ್ಲ ನಿಮ್ಮನ್ನು ನೋಡಲೇ ಇಲ್ಲ ನಾನು ಅಂತ ಹೇಳ್ಬಿಟ್ರು. ಫೈನಲಿ ನಾವು ಒಂದು ರೇಂಜಿಗೆ ಉಸಿರಾಡೋ ಪ್ಲೇಸಿಗೆ ಬಂದಿದ್ದೀವಿ. ಇಷ್ಟೋ ತನಕ ಉಸಿರಾಡೋದಕ್ಕೂ ತುಂಬಾ ಕಷ್ಟಪಟ್ಟಿದ್ದೀವಿ.
ತುಂಬ ಜನ ಇದ್ದಿರೋ ಪ್ಲೇಸಲ್ಲಿ ಇದ್ದು ಸ್ಪೇಸ್ ಸಿಗೋದನ್ನೇ ಕಾಯ್ತಾ ಇದ್ವಿ. ಸ್ಪೇಸ್ ಸಿಕ್ಕಿದ ಕೂಡಲೇ ಬೇಗ ನಡೆದು ಅಂತೂ ಇಂತೂ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ಗೆ ಬರಬೇಕಾದ್ರೆ ಬಸ್ ಸಿಕ್ತು. ಹಾಗೆ ಕಾರ್ಪೊರೇಷನಿಗೆ ಬಂದು ಇಳಿದ್ವಿ. ನನಗೆ ವ್ಲಾಗ್ ಎಡಿಟ್ ಮಾಡಿ ಅಷ್ಟೊಂದು ಗೊತ್ತಿಲ್ಲ. ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ತಿಳಿಸಿ ಕಮೆಂಟ್ ಮಾಡಿ, ನಾನು ಪಕ್ಕಾ ಚೇಂಜಸ್ ಮಾಡ್ಕೋತೀನಿ. ಹಾಗೆ ಹಾಸ್ಟ್ಲಿಗೆ ಬಂದ್ವಿ. ಹಾಸ್ಟ್ಲಿಗೆ ಬರಬೇಕಾದ್ರೆ ಮೋಹನ್ನು ನಲ್ಲಿ ಮೂಳೆ ಸಿಕ್ತು ಅಂತ ಫುಲ್ ಖುಷಿಯಾಗಿದ್ದ. ಹಾಗೆ ನಾವು ಸ್ವಲ್ಪ ಬಿರಿಯಾನಿ ಮತ್ತು ಆಮ್ಲೆಟ್ ಇತ್ತು, ಆಮ್ಲೆಟ್ನ ಹಾಕ್ಕೊಂಡು ತಿಂದ್ವಿ. ತಿಂದು ಮುಗಿಸ್ಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಕಂತ ಹೋದೆ. ಇವತ್ತಿನ ಬ್ಲಾಗು ಇಷ್ಟೇ ಇರುತ್ತೆ. ನನಗಾದಷ್ಟು ನಾನು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬಾಯ್ ಸಿ ಯು.